ಇದ್ರ ಅರ್ಥ ಏನಂದ್ರೆ ಮಾರ್ಕೆಟ್ ಅಲ್ಲಿ ಮೊದಲು ಎಂಟ್ರಿ ಮಾಡೋದು ಲಾರ್ಜ್ ಫ್ಲೀಟ್ ಆಪರೇಟರ್ಸ್, ಸ್ಮಾಲ್ ಟ್ರಾನ್ಸ್ಪೋರ್ಟರ್ಸ್ ಅಲ್ಲ. ಟಾಟಾ ಮೋಟಾರ್ಸ್ ಹೆವಿ ಸೆಗ್ಮೆಂಟ್ ಅಲ್ಲಿ ಲೀಡ್ ಮಾಡ್ತಿದೆ ಮತ್ತು ಅಶೋಕ್ ಲೇಲ್ಯಾಂಡ್ ಡಿಸ್ಟ್ರಿಬ್ಯೂಷನ್ ಸೆಗ್ಮೆಂಟ್ ಅಲ್ಲಿ ಲೀಡ್ ಮಾಡ್ತಿದೆ. ಮಾರ್ಚ್ ಟ್ರಕ್ಕಿಂಗ್ ಇಂಡಸ್ಟ್ರಿಗೆ ನಾರ್ಮಲ್ ಮಂತ್ ಅಲ್ಲ. ಯೂಶಲಿ ಈ ಮಂತ್ ಅಲ್ಲಿ ಪರ್ಚೇಸ್ ಇನ್ಕ್ರೀಸ್ ಆಗುತ್ತೆ, ಯಾಕಂದ್ರೆ ಕಂಪನೀಸ್ ಫಿನಾನ್ಷಿಯಲ್ ಇಯರ್ ಕ್ಲೋಸ್ ಮಾಡ್ತಾರೆ. ಹೆವಿ ಟ್ರಕ್ಸ್ ಒನ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ, ಲೈಟ್ ಟ್ರಕ್ಸ್ ಇನ್ನೊಂದು ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ. ಮಾರ್ಚ್ 2026 ಟ್ರಕ್ ಸೇಲ್ಸ್ ನಂಬರ್ ರಿಲೀಸ್ ಆಗಿದೆ. ಹೆವಿ ಟ್ರಕ್ಸ್ ಒನ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ, ಲೈಟ್ ಟ್ರಕ್ಸ್ ಇನ್ನೊಂದು ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ. ಟಾಟಾ ಮೋಟಾರ್ಸ್ ಮಾರ್ಚ್ 2026 ಅಲ್ಲಿ 47,976 ಕಮರ್ಷಿಯಲ್ ವೆಹಿಕಲ್ ಸೇಲ್ ಮಾಡಿದೆ. ಲಾಸ್ಟ್ ಇಯರ್ ಅದೇ ಮಂತ್ ಜೊತೆ ಕಂಪೇರ್ ಮಾಡಿದ್ರೆ ರಫ್ಲಿ 17% ಇಯರ್ ಆನ್ ಇಯರ್ ಗ್ರೋತ್ ಬಂದಿದೆ. ಈ ಗ್ರೋತ್ ಮೇನ್ಲಿ MHCV ಸೆಗ್ಮೆಂಟ್ ಇಂದ ಬಂದಿದೆ, LCV ಇಂದ ಅಲ್ಲ. ಯೂಶಲಿ ಇದ್ರ ಅರ್ಥ ಏನಂದ್ರೆ ಮಾರ್ಕೆಟ್ ಅಲ್ಲಿ ಮೊದಲು ಎಂಟ್ರಿ ಮಾಡೋದು ಲಾರ್ಜ್ ಫ್ಲೀಟ್ ಆಪರೇಟರ್ಸ್, ಸ್ಮಾಲ್ ಟ್ರಾನ್ಸ್ಪೋರ್ಟರ್ಸ್ ಅಲ್ಲ. ಆದ್ರೆ ಲಾಂಗ್ ಹಾಲ್ಟ್ ಕಾರ್ಗೋ ವಿಸಿಬಿಲಿಟಿ ಇಂಪ್ರೂವ್ ಆಗೋಕೆ ಸ್ಟಾರ್ಟ್ ಆದಾಗ ಈ ತರ MHCVs ಬುಕಿಂಗ್ ಇನ್ಕ್ರೀಸ್ ಆಗುತ್ತೆ. ಅದೇ ಟೈಮ್ ಅಲ್ಲಿ ಅಶೋಕ್ ಲೇಲ್ಯಾಂಡ್ ಸಿಚುಯೇಷನ್ ಸ್ವಲ್ಪ ಡಿಫರೆಂಟ್ ಇದೆ. ಅಶೋಕ್ ಲೇಲ್ಯಾಂಡ್ ಗೆ ಸೌತ್ ಇಂಡಿಯಾ ಫ್ರೈಟ್ ಕಾರಿಡಾರ್ಸ್ ಅಲ್ಲಿ ಎಕ್ಸ್ಪೋಜರ್ಸ್ ಜಾಸ್ತಿ ಇದೆ. ಈಗ ವೆಸ್ಟ್ ಮತ್ತು ನಾರ್ತ್ ಸೈಡ್ ಇನ್ಫ್ರಾ ಬೆಲ್ಟ್ ಫಾಸ್ಟ್ ಆಗಿ ಮೂವ್ ಆಗ್ತಿದೆ, ಆದ್ರೆ ಸೌತ್ ಇನ್ನು ಸ್ವಲ್ಪ ಸ್ಲೋ ಫೇಸ್ ನಲ್ಲಿನೇ ಇದೆ. ಅದಕ್ಕೆ ಹೆವಿ ಟ್ರಕ್ ಸೆಗ್ಮೆಂಟ್ ಗ್ರೋತ್ ಅಶೋಕ್ ಲೇಲ್ಯಾಂಡ್ ಅಲ್ಲಿ ಅದೇ ರೇಂಜ್ ಅಲ್ಲಿ ರಿಫ್ಲೆಕ್ಟ್ ಆಗಲ್ಲ. ಮಾರ್ಚ್ 2026 ಅಲ್ಲಿ ಅಶೋಕ್ ಲೇಲ್ಯಾಂಡ್ ನ ಟೋಟಲ್ 25,381 ಯೂನಿಟ್ ಸೇಲ್ ಮಾಡಿದೆ. ಓವರ್ ಆಲ್ ಡೊಮೆಸ್ಟಿಕ್ ಸೇಲ್ಸ್ ಅಲ್ಲಿ ಸುಮಾರು 5% ಗ್ರೋತ್ ಕಾಣುತ್ತೆ. ಆದ್ರೆ ಸೆಗ್ಮೆಂಟ್ ಸ್ಪ್ಲಿಟ್ ನೋಡಿದ್ರೆ ಆಕ್ಚುಯಲ್ ಸ್ಟೋರಿ ಗೊತ್ತಾಗುತ್ತೆ. M&HCV ಸೆಗ್ಮೆಂಟ್ ಆಲ್ಮೋಸ್ಟ್ ಫ್ಲಾಟ್ ಆಗಿದೆ, ಕೇವಲ 1% ಗ್ರೋತ್ ಮಾತ್ರ. ಅದೇ LCV ಸೆಗ್ಮೆಂಟ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತಿದೆ. ಇದು ಕಂಪನಿಗೆ ಒಂದು ಪಾಸಿಟಿವ್ ಟ್ರೆಂಡ್ ಅಂತ ಹೇಳಬಹುದು. M&HCV ಟ್ರಕ್ ಡೊಮೆಸ್ಟಿಕ್ ಅಶೋಕ್ ಲೇಲ್ಯಾಂಡ್ ಮಾರ್ಚ್ 2026 ಅಲ್ಲಿ 16,238 ಯೂನಿಟ್ ಸೇಲ್ ಮಾಡಿದೆ. ಇದೇ 2025 ಅಲ್ಲಿ 16,082 ಯೂನಿಟ್ ಸೇಲ್ ಮಾಡಿದೆ. ಇದರಲ್ಲಿ 1% ಇಯರ್ ಆನ್ ಇಯರ್ ಗ್ರೋತ್ ಬಂದಿದೆ. LCV ಟ್ರಕ್ಸ್ ಅಶೋಕ್ ಲೇಲ್ಯಾಂಡ್ ಮಾರ್ಚ್ 2026 ಅಲ್ಲಿ 7,505 ಯೂನಿಟ್ ಸೇಲ್ ಮಾಡಿದೆ. ಇದೇ ಮಾರ್ಚ್ 2025 ಅಲ್ಲಿ 6,428 ಯೂನಿಟ್ ಸೇಲ್ ಮಾಡಿದೆ. ಇದರಲ್ಲಿ 17% ಇಯರ್ ಆನ್ ಇಯರ್ ಗ್ರೋತ್ ಬಂದಿದೆ. ಟೋಟಲ್ CV ಸೇಲ್ಸ್ ಅಶೋಕ್ ಲೇಲ್ಯಾಂಡ್ ಮಾರ್ಚ್ 2026 ಅಲ್ಲಿ 25,381 ಯೂನಿಟ್ ಸೇಲ್ ಮಾಡಿದೆ. ಇದೇ ಮಾರ್ಚ್ 2025 ಅಲ್ಲಿ 24,060 ಯೂನಿಟ್ ಸೇಲ್ ಮಾಡಿದೆ. ಇದರಲ್ಲಿ 5% ಇಯರ್ ಆನ್ ಇಯರ್ ಗ್ರೋತ್ ಬಂದಿದೆ. ಡೊಮೆಸ್ಟಿಕ್ CV ಸೇಲ್ಸ್ ಅಶೋಕ್ ಲೇಲ್ಯಾಂಡ್ ಮಾರ್ಚ್ 2026 ಅಲ್ಲಿ 23,743 ಯೂನಿಟ್ ಸೇಲ್ ಮಾಡಿದೆ. ಇದೇ ಮಾರ್ಚ್ 2025 ಅಲ್ಲಿ 22,510 ಯೂನಿಟ್ ಸೇಲ್ ಮಾಡಿದೆ. ಇದರಲ್ಲಿ 5% ಇಯರ್ ಆನ್ ಇಯರ್ ಗ್ರೋತ್ ಬಂದಿದೆ. ಟಾಟಾ ಮೋಟಾರ್ಸ್ 2026 ಅಲ್ಲಿ M&HCV ಟ್ರಕ್ಸ್ ಡೊಮೆಸ್ಟಿಕ್ ಅಲ್ಲಿ 14,614 ಯೂನಿಟ್ ಸೇಲ್ ಮಾಡಿದೆ. ಇದೇ ಮಾರ್ಚ್ 2025 ಅಲ್ಲಿ 12,856 ಯೂನಿಟ್ ಸೇಲ್ ಮಾಡಿದೆ. ಇದರಲ್ಲಿ 14% ಇಯರ್ ಆನ್ ಇಯರ್ ಗ್ರೋತ್ ಬಂದಿದೆ. LCV ಟ್ರಕ್ಸ್ ಡೊಮೆಸ್ಟಿಕ್ ಟಾಟಾ ಮೋಟಾರ್ಸ್ ಮಾರ್ಚ್ 2026 ಅಲ್ಲಿ 8,337 ಯೂನಿಟ್ ಸೇಲ್ ಮಾಡಿದೆ. ಇದೇ ಮಾರ್ಚ್ 2025 ಅಲ್ಲಿ 7,181 ಯೂನಿಟ್ ಸೇಲ್ ಮಾಡಿದೆ. ಇದರಲ್ಲಿ 16% ಇಯರ್ ಆನ್ ಇಯರ್ ಗ್ರೋತ್ ಬಂದಿದೆ. ಟೋಟಲ್ CV ಸೇಲ್ಸ್ ಟಾಟಾ ಮೋಟಾರ್ಸ್ ಮಾರ್ಚ್ 2026 ಅಲ್ಲಿ 47,976 ಯೂನಿಟ್ ಸೇಲ್ ಮಾಡಿದೆ. ಇದೇ ಮಾರ್ಚ್ 2025 ಅಲ್ಲಿ 41,122 ಯೂನಿಟ್ ಸೇಲ್ ಮಾಡಿದೆ. ಇದರಲ್ಲಿ 17% ಇಯರ್ ಆನ್ ಇಯರ್ ಗ್ರೋತ್ ಬಂದಿದೆ. ಡೊಮೆಸ್ಟಿಕ್ CV ಸೇಲ್ಸ್ ಟಾಟಾ ಮೋಟಾರ್ಸ್ ಮಾರ್ಚ್ 2026 ಅಲ್ಲಿ 45,825 ಯೂನಿಟ್ ಸೇಲ್ ಮಾಡಿದೆ. ಇದೇ ಮಾರ್ಚ್ 2025 ಅಲ್ಲಿ 38,884 ಯೂನಿಟ್ ಸೇಲ್ ಮಾಡಿದೆ. ಇದರಲ್ಲಿ 18% ಇಯರ್ ಆನ್ ಇಯರ್ ಗ್ರೋತ್ ಬಂದಿದೆ. ಟಾಟಾ ಮೋಟಾರ್ಸ್ ಹೆವಿ ಸೆಗ್ಮೆಂಟ್ ಅಲ್ಲಿ ಲೀಡ್ ಮಾಡ್ತಿದೆ ಮತ್ತು ಅಶೋಕ್ ಲೇಲ್ಯಾಂಡ್ ಡಿಸ್ಟ್ರಿಬ್ಯೂಷನ್ ಸೆಗ್ಮೆಂಟ್ ಅಲ್ಲಿ ಲೀಡ್ ಮಾಡ್ತಿದೆ. ಮಾರ್ಚ್ ಟ್ರಕ್ಕಿಂಗ್ ಇಂಡಸ್ಟ್ರಿಗೆ ನಾರ್ಮಲ್ ಮಂತ್ ಅಲ್ಲ. ಯೂಶಲಿ ಈ ಮಂತ್ ಅಲ್ಲಿ ಪರ್ಚೇಸ್ ಇನ್ಕ್ರೀಸ್ ಆಗುತ್ತೆ, ಯಾಕಂದ್ರೆ ಕಂಪನೀಸ್ ಫಿನಾನ್ಷಿಯಲ್ ಇಯರ್ ಕ್ಲೋಸ್ ಮಾಡ್ತಾರೆ. ಟ್ಯಾಕ್ಸ್ ಪ್ಲಾನಿಂಗ್ ಡಿಸಿಷನ್ಸ್ ಇನ್ಫ್ಲೂಯೆನ್ಸ್ ಆಗುತ್ತೆ. NBFC ಲೋನ್ ಅಪ್ರೂವಲ್ ಮಾರ್ಚ್ ಗಿಂತ ಮುಂಚೆ ಕ್ಲಿಯರ್ ಆಗುತ್ತೆ. ಫ್ಲೀಟ್ ಆಪರೇಟರ್ಸ್ ಡಿಪ್ರಿಸಿಯೇಷನ್ ಬೆನಿಫಿಟ್ಸ್ ನ ಯೂಸ್ ಮಾಡೋಕೆ ಟ್ರಕ್ಸ್ ನ ತಗೊಳ್ತಾರೆ. ಅದಕ್ಕೆ ಒಂದು ಸ್ಟ್ರಕ್ಚರಲ್ ಸ್ಪೈಕ್ ಯಾವಾಗ್ಲೂ ಇರುತ್ತೆ. ಆದ್ರೆ ಈ ವರ್ಷ ಡಿಫರೆನ್ಸ್ ಏನಂದ್ರೆ MHCV ಸೆಗ್ಮೆಂಟ್ ಸ್ಟ್ರಾಂಗ್ ಇದೆ, LCV ಸೆಗ್ಮೆಂಟ್ ಕೂಡ ಸ್ಟ್ರಾಂಗ್ ಇದೆ. ಎರಡು ಒಟ್ಟಿಗೆ ಮೂವ್ ಆಗ್ತಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ. ಧನ್ಯವಾದಗಳು.